ಹಾ ಹಾ ಹೇ ಹೇ ಯಾರಿವಳು ಯಾರಿವಳು ತೂಟಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಶ್ರೀಗಂಧ ಈ ಬೊಂಬೆ ಇವಳಿಗೇಕೆ ಅಂದವೋ ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವೋ ಈ ಬೆಳಕಿಗೇಕೆ ತಿರುಸುವಾನವೋ ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದಿಲೆ ಚಿಗುರು ಮಾವು ಬಯಸಿದೆ ಒಳಗೆ ಕುಹೂ ಧ್ವನಿ ಇದೆ ಏನಿದೋ ಏನು ಮೋಜಿದೋ ಏನಿದೇನು ಮೋಜಿದೋ ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯಗಾತಿ ನಗುವ ಕಲಿಯಲು ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಣಿಯ ಮೂಗಿದೆ ತೊಂಡೆ ಹಣ್ಣು ತುಟಿಯಲ್ಲಿ ದಾಳಿಂಬೆ ಕಾಲು ಬಾಯಲಿ ಏನಿದೋ ಏನು ಮೋಜಿದೋ ಏನಿದೇನು ಮೋಜಿದೋ ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಮಾತಿನಲ್ಲಿ
ಮಾತಿನಲ್ಲಿ ಹೇಳಿದರೆ ಪದಗಳು ಸಾಲದು, ಚೆನ್ನಾಗಿ ಹಾಡ್ತಾರೆ ನಮ್ಮ ಸಮ್ಮದು. ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮ ಈ ಮಕ್ಕಳ ಸ್ಕಿಟ್ ನಂತರ ಇದೆ. ತದನಂತರ ನಮ್ಮ ಹಳೆ ವಿದ್ಯಾರ್ಥಿಗಳು ಎಷ್ಟೊಂದು ಸ್ಟ್ರಾಂಗ್ ಅನ್ನೋದನ್ನು ನಾವು ಈ ಸಭಾ ಕಾರ್ಯಕ್ರಮದ ನಂತರ ಹಳೆ ವಿದ್ಯಾರ್ಥಿಗಳು ಈ ಕಾಟಿಪ್ಪಳ್ಳದ ಈ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳ ಒಂದು ಅದ್ಭುತವಾದ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಇಲ್ಲಿದೆ. ಮಾತ್ರವಲ್ಲ, ಪರಬೇರ ಸಾಲೆ ಅನ್ನುವ ಮರ್ಹೂಮ್ ಇಬ್ರಾಹಿಂ ತಣ್ಣೀರುಬಾವಿ ಬರೆದ ಆ ಪರಬರ ಸಾಲೆ ಎನ್ನುವ ಒಂದು ಅತ್ಯುತ್ತಮ ಹಾಸ್ಯಭರಿತ, ನಿಮ್ಮೆಲ್ಲರನ್ನೂ ಕೂದಲಿಂದ ಕೆಳಗೆ ನಿಲ್ಲಿಸಿ ನಗಿಸುವಂತಹ ಒಂದು ಪ್ರಾಸನ, ಒಂದು ನಾಟಕವೂ ಕೂಡ ಇಲ್ಲಿ ಜಾರಿಯಾಗಲಿಕ್ಕಿದೆ. ಎಲ್ಲರೂ ಕೊನೆಯ ತನಕ ನಿಂತು ನಮ್ಮೊಂದಿಗೆ ಸಹಕರಿಸಿ ಅಂತ ಹೇಳುತ್ತಾ ಕಾರ್ಯಕ್ರಮದ ಮುಂದೆ ಅವಕಾಶ ಕೊಡ್ತೀನಿ. ಧನ್ಯವಾದ. ಮಧುರವಾದ ಕಂಠಸಿರಿಯೊಂದಿಗೆ ನಮ್ಮೆಲ್ಲರನ್ನು ಕಲಾಲೋಕಕ್ಕೆ ಕೊಂಡೊಯ್ದಿದ್ದಾರೆ ನಮ್ಮವರೇ ಆದ ಶ್ರೀಯುತ ಸಮ್ಮದ್. ಇವರಿಗೆ ಮತ್ತೊಮ್ಮೆ ಹರ್ಷೋನ್ಮಾದದ ಪ್ರೋತ್ಸಾಹದಾಯಕವಾದ ಚಪ್ಪಾಳೆ. ಮುಂದೆ ಮತ್ತಷ್ಟು ಹಾಡುಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಬನಸಿರಿ ಹಸಿರಿನ ಉದ್ಯಾನ, ಸಂಪನ್ಮೂಲದ ಉಗ್ರಾಣ, ಮಾನವನ ಬದುಕಿನ ಅವಿಭಾಜ್ಯ ಅಂಗಗಳಾಗಿ ನೈಸರ್ಗಿಕ ಸಂಪನ್ಮೂಲಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಹಸಿರಿನಿಂದ ಸಮೃದ್ಧವಾದ ಕಾಡುಗಳು ಕಾಲಕಾಲಕ್ಕೆ ಮಳೆಯನ್ನು ಸುರಿಸುವುದರೊಂದಿಗೆ ಭುವಿಯನ್ನು ಹಸಿರಿನಿಂದ ಕಂಗೊಳಿಸುವಂತೆ ಮಾಡುತ್ತದೆ. ಆದರೆ ಮಾನವನ ಅತಿಯಾದ ಚಟುವಟಿಕೆಗಳಿಂದ ಇಂದು ಕಾಡುಗಳು ವಿನಾಶದ ಅಂಚಿಗೆ ತಲುಪಿದೆ. ಇದು ಮುಂದೆ ಎಂತಹ ಗಂಭೀರ ಪರಿಣಾಮವನ್ನು ಉಂಟು ಮಾಡಬಲ್ಲದು ಎಂಬ ಸಂದೇಶವನ್ನು ಸಾರುವ ನೃತ್ಯ ರೂಪಕವನ್ನು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಪಾತ್ರಧಾರಿಗಳ ಪರಿಚಯ: ರಾಜಗಾರಡಿಗರಾಗಿ ಮಹಮ್ಮದ್ ಅಲಿಶಾನ್, ಮೌನೇಶ್, ಅಶೋಕ್, ಮೇಘಾ, ಆಫ್ರಿನ್, ಮೊಹಮ್ಮದ್ ಅಲಿ. ಸೂತ್ರಧಾರಳಾಗಿ ಆಲಿಯಾ. ಬ್ರಿಟಿಷ್ ಅಧಿಕಾರಿ ಮೊಹಮ್ಮದ್ ಆದಿಲ್. ಕುದುರೆ ಸವಾರನಾಗಿ ಸೈಫುದ್ದೀನ್. ನೃತ್ಯದಲ್ಲಿ ಈಶಾನ್, ಸಲಾವುದ್ದೀನ್, ಮೌನೇಶ್, ಅಶೋಕ್, ಆಫ್ರಿನ್, ರಲಿಯಾ, ನವಾಜ್, ಕೃತಿಕಾ ಮತ್ತು ಮೊಹಮ್ಮದ್ ಅಲಿ. ಇದರೊಂದಿಗೆ ನಾವು ಮಕ್ಕಳು ನೃತ್ಯದಲ್ಲಿ ಮೊಹಮ್ಮದ್ ಅಲಿಶಾನ್, ಹೇಮಂತ್, ಅಫ್ರಾಜ್, ಶರಣಬಸವ, ಮೊಹಮ್ಮದ್ ಮಹದಿ, ಸುದೀಪ್ ಹಾಗೂ ಯಲ್ಲಪ್ಪ ಪ್ರಾಣಿಗಳ ಪಾತ್ರಧಾರಿಗಳಾಗಿ, ಮಂಗನ ವೇಷದಲ್ಲಿ ಝೋಯಾ, ಶಾಜಿಲ್, ಮರಿಮಂಗವಾಗಿ